ಬೇಡ ಬೇಡ ಅವ್ನು ಎದುರಾಕೊಳ್ಳೋದು ಬೇಡ, ಅವ್ನಿಗೇನು ಬೈಯೋದು ಬೇಡ, ಅವ್ನು ಇರೋದೇ ಹಂಗೆ. ದಟ್ ಎನಿಬಡಿ ಹೂ ಇಸ್ ಗೆಟಿಂಗ್ ಇನ್ ಹ್ಯಾಸ್ ಟು ಫಾಲೋ ಅ ಡಿಸಿಪ್ಲಿನ್. ಒನ್ ವಾಯ್ಸ್ ಫೌಂಡೇಶನ್ ಅನ್ನೋಂಥದ್ದನ್ನು ನಾವು ಯಾವಾಗ ಒಂದು 3-4 ಜನ ಸೇರಿ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನಾವು ಒಂದು ಡಿಸೈಡ್ ಆಗಿದ್ದೇನಂತ ಹೇಳಿದ್ರೆ, ವಿ ವಿಲ್ ನಾಟ್ ಬಿ ಸಾಫ್ಟ್, ವಿ ವಿಲ್ ನಾಟ್ ಬಿ ಸಾಫ್ಟ್. ಇವತ್ತು ಬರ್ತಾರೆ, ನಾಳೆ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ನಾವು ಪಾಪ ಜೊತೆ ಕೈ ಜೋಡಿಸ್ಬೇಕು ಅಂತಂದ್ರೆ ನಮಗೂ ಒಂದು ನಂಬಿಕೆ ಅನ್ನೋದು ಇರ್ಬೇಕಲ್ಲ ಸರ್. ಸೊ ಆ ನಂಬಿಕೆನ ಪಾಪ ಹೆಂಗೆ ಸರ್ ಒಂದು ನಾನು ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ಅನ್ನೋಂಥದ್ದನ್ನು ನಾವು ಯಾವಾಗ ಒಂದು 3-4 ಜನ ಸೇರಿ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನಾವು ಒಂದು ಡಿಸೈಡ್ ಆಗಿದ್ದೇನಂತ ಹೇಳಿದ್ರೆ, ವಿ ವಿಲ್ ನಾಟ್ ಬಿ ಸಾಫ್ಟ್, ವಿ ವಿಲ್ ನಾಟ್ ಬಿ ಸಾಫ್ಟ್ ಯಾಕಾಗಿರಲ್ಲ? ಈ ಸಾಫ್ಟ್ ಆಗಿರೋರ್ದು ಹೆಂಗೆ ಕ್ಯಾರೆಕ್ಟರ್ ಇರ್ತದೆ ಅಂದರೆ, ನೀನು ಇರಲಿ, ನೀನು ಬಾ, ಅಯ್ಯೋ ಗೊತ್ತಾಗಲಿಲ್ಲ ತಪ್ಪು ಮಾಡಿಬಿಟ್ಟ, ಅವನಿರೋದೇ ಹಂಗೆ ಅನ್ನುವಂಥ ಸಾಫ್ಟ್ ಮೆಂಟಾಲಿಟಿ ಇರುವಂಥ ಒಂದಷ್ಟು ಅಸೋಸಿಯೇಟ್ಸ್ಗಳು ಏನು ಈ ಒಂದು ಬೇರೆ ಬೇರೆ ಬಂದಿದ್ದ ಅಸೋಸಿಯೇಟ್ಸ್ಗಳು ಕ್ಲಬ್ಗಳೆಲ್ಲ ಹಂಗೇನೆ, ಅಂದರೆ ಸಾಫ್ಟ್ ಮೆಂಟಾಲಿಟಿ. ಬೇಡ ಬೇಡ ಅವ್ನು ಎದುರಾಕೊಳ್ಳೋದು ಬೇಡ, ಅವ್ನಿಗೇನು ಬೈಯೋದು ಬೇಡ, ಅವ್ನಿಗೇನು ರಿಸ್ಟ್ರಿಕ್ಟ್ ಮಾಡೋದು ಬೇಡ, ಅವನಿರೋದೇ ಹಂಗೆ ಅನ್ನೋದು ಸಾಫ್ಟ್ ಮೆಂಟಾಲಿಟಿ. ನಾವು ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ಮಾಡಿದಾಗ ವಿ ಸೆಡ್ ಲೈಕ್ ವಿ ವಿಲ್ ನಾಟ್ ಫಾಲೋ ಎನಿ ಸಾಫ್ಟ್ ಮೆಂಟಾಲಿಟಿ. ಅದೇ ಸರ್, ಅದೇ ಹೇಳ್ತಾನಲ್ಲ, ವಿ ವುಡ್ ಬಿ ಆಡ್ ಅಂದಾಗ ಏನು ಒಂದೇನಂತ ಹೇಳಿದ್ರೆ, ದಟ್ ಎನಿಬಡಿ ಹೂ ಇಸ್ ಗೆಟಿಂಗ್ ಇನ್ ಹ್ಯಾಸ್ ಟು ಫಾಲೋ ಅ ಡಿಸಿಪ್ಲಿನ್. ರೂಲ್ಸ್ ಎಲ್ಲ ನಾವು ಹೇಳ್ತಾ ಇರೋದು ಡಿಸಿಪ್ಲಿನ್. ಆ್ಯಂಡ್ ಎರಡನೇದೇನಂತ ಹೇಳಿದ್ರೆ ಒಂದು ಬದ್ಧತೆ, ನಿಮ್ಮದೇ ಆದ ಒಂದು ಕಮಿಟ್ಮೆಂಟ್ ಇರಬೇಕು ಈ ಒಂದು ಸಂಸ್ಥೆಗೆ.